ನಮಸ್ಕಾರ ವೀಕ್ಷಕರೇ. ಫೈರೋಜ್ ಪಠಾಣ್ ಮರ್ಡರ್ ಆರೋಪಿಗಳು ಅಂದರೆನ್ನುವ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಈಗ ಕಮಿಷನರ್ ಆಫ್ ಪೊಲೀಸ್ ಶಶಿಕುಮಾರ್ ಅವರು ಹೇಳ್ತಾರೆ ಏನೇನಾಗಿತ್ತು ಅಂತ ಹೇಳಿ ವಿಸ್ತೃತವಾಗಿ ಹೇಳಿದ್ದಾರೆ. 9 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ 10/4/2026 ಸಂಜೆ ಫೈರೋಜ್ ಪಠಾಣ್ ಮನೆಯಲ್ಲೇ ಆತನನ್ನು ಹತ್ಯೆ ಮಾಡಿತ್ತು. ಇಲ್ಲಿ ಒಂದು 5 ಜನ ಅಲ್ಲಿ ಫಿಸಿಕಲಿ ಇದ್ದವರು, ಒಂದಿಷ್ಟು ಜನ ಪಿತೂರಿ ಮಾಡಿದವರು ಎಲ್ಲರನ್ನ ಈಗ ಪೊಲೀಸರು ಅಲ್ಲಿ ಹೆಡೆಮುರಿ ಕಟ್ಟಿ ತಂದಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ ಅವರನ್ನ ಮತ್ತೆ PC ಕಸ್ಟಡಿಗೆ ತಗೋತೀನಿ ಅಂತ ಹೇಳಿದ್ದಾರೆ ಎನ್ಕ್ವೈರಿಗೆ. ವೀಕ್ಷಕರೇ, ಇಲ್ಲಿ MD ಶಾ ಅಂತ ಹೇಳಿ ನೀವು ಅದು CCTVನಲ್ಲಿ ನೋಡುವಾಗ ಫಸ್ಟ್ ಚಾಕು ಹಾಕ್ತಾರೆ. ಇಲ್ಲಿ ಈತನನ್ನ ಪ್ರಾಥಮಿಕವಾಗಿ ತನಿಖೆ ಮಾಡಿದಾಗ ಅವ್ರು ಹೇಳ್ತಾರೆ MD ಶಾಗೆ ಈ ಫೈರೋಜ್ ಪದೇ ಪದೇ ಕಿರಿಕಿರಿ ಮಾಡ್ತಾ ಇದ್ದ, ತೊಂದರೆ ಕೊಡ್ತಾ ಇದ್ದ, ಮನೆಗೆ ಹೋಗಿ ಒಂದಿಷ್ಟು ಗಲಾಟೆ ಮಾಡಿ ನಂತರ ಅದಲ್ಲೇ ಹೆಂಗೆ ಹೇಳ್ತಾರಲ್ಲ, ಇಲ್ಲಿ ಈ ಪಂಟ್ರುಗಳಿಗೆ ಸ್ವಲ್ಪ ಬಿಲ್ಡಪ್ ಜಾಸ್ತಿ. ಯಾರಿಗಾದ್ರೂ ಹೇಳಿ ಅವ್ನ ಹೆಂಗ್ ಮಾಡ್ಬಿಟ್ಟು ನೋಡು, ಅವ್ನಿಗೆ ಹೆಂಗ್ ಚಡ್ಡಿ ಕಳ್ದಿ ನೋಡಿದ್ ಹಿಂಗ್ ಮಾಡಿದಾಗ ಅದು ಹಿಂಸೆ ಆಗ್ಬಿಡ್ತದೆ. ಈ ರೀತಿ ಫೈರೋಜ್ ಮಾಡಿದ್ನಂತೆ MD ಶಾಗೆ ಮನೆಗೆ ಹೋದಾಗ. ಅದನ್ನ ಬೇರೆಯವ್ರಿಗೆ ಹೇಳ್ಕೊಂಡು ಕುಹಕವಾಗಿ ನಗ್ತಾ ಇದ್ದ. ಅದು ಒಂದಿಷ್ಟು ಮುಜುಗರ ಆಗಿತ್ತು. ಅವೆಲ್ಲ ಅಕ್ಯುಮುಲೇಟ್ ಆಗಿದ್ದಾವೆ. ಹಾಗೆ ಇಲ್ಲಿ ರಿಯಲ್ ಎಸ್ಟೇಟ್ ನಲ್ಲಿ ಸುಮಾರು ಜನರನ್ನ ಕೆಡಿಸ್ಕೊಂಡಿರ್ತಾರೆ. ಎಲ್ಲ ಗ್ರಹಗಳು ಒಂದೇ ಕಡೆ ಸೇರಿದಂಗೆ ಆಗಿತ್ತು. ಇಲ್ಲಿ ಹಲವು ಬಾರಿ ಈ ಠಾಣೆ ಕೂಡ ಈ ಕೇಸ್ಗಳು ಹೋಗಿ ಬಂದಿದ್ವು. ಈಗ MD ಶಾ ಅವ್ರು ಏವನ್ನಾಗಿದ್ದಾರೆ ಅಂದ್ರೆ ಅವರು ಪ್ರಮುಖ ಆರೋಪಿ. ಅವ್ರನ್ನ ಹಿಡಿದು ಸೈಯದ್ ಗೌಸ್ ಜಾನಿಷಾ ಅಂತ ಹೇಳಿ, ಪರ್ವೀಜ್ ಆಲಂ ಮಹಲ್ದಾರ್ ಅಂತ ಹೇಳಿ, ಸಮೀರ್ ಅಹಮದ್ ಮಕಾನ್ದಾರ್, ಸದ್ದಾಂ ಹುಸೇನ್ ನವಲ್ಗುಂದ್, ಖೈಫ್ ರೆಹಮಾನ್ ಭಾಯ್ ಅಂತೇಳಿ ಇವರು, ಅರ್ಬಾಜ್ ಹಂಚನಾಳ್ ಅಂದ್ರೆ ಫ್ರೂಟ್ ಇರ್ಫಾನ್ ಮಗ ಇವರು, ಸೊಹೇಲ್ ಖಾನ್ ಹಾಲಬಾವಿ ಅಂತ ಹೇಳಿ, ಜೊತೆಗೆ ಮುಕ್ತುಮ್ ಸೋಗಲದ್ ಅಂತ ಹೇಳಿ ಅವ್ರನ್ನ ಕೂಡ ಅರೆಸ್ಟ್ ಮಾಡಿ ಒಳಗಡೆ ಕಳಿಸಿದ್ದಾರೆ. 2 ಬೈಕು ಈ ಕೃತ್ಯಕ್ಕೆ ಬಳಸಿದ್ದಂತ ಹೇಳಾಗ್ತಾ ಇದೆ. ಒಂದು ಕಾರನ್ನ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಇಲ್ಲಿ ಎಲ್ಲರ ಪರಿಚಯಸ್ಥ ಒಡನಾಡಿಗಳೇ. ಇಲ್ಲಿ ಅಂದ್ರೆ ಹೇಳ್ತಾರಲ್ಲ, 24 ತಾಸಿನಲ್ಲಿ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಉಪನಗರ ಠಾಣೆ ಪೊಲೀಸರಿಗೆ. ಸಾಕಷ್ಟು DCP ಅವರು, ಕಮಿಷನರ್ ಅವರು ಹೆಚ್ಚು ಕಮ್ಮಿ ಇದನ್ನ ಬಹಳ ಇಂಟ್ರೆಸ್ಟ್ನಿಂದ, ಮುತುವರ್ಜಿಯಿಂದನೇ ಮಾನಿಟರ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಇಲ್ಲಿ ಟೆಕ್ನಿಕಲ್ ಟೀಮನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಫೈರೋಜ್ನ ಮೊಬೈಲ್ನ ಧಾರವಾಡದ ಹೊರಗಡೆ ಅಲ್ಲಿ ಬಿಸಾಕ್ ಹೋಗಿದ್ರು. ನಂತರ ಹೇಳ್ತಾರಲ್ಲ, ಪಂಚನಾಮ ಟೈಮ್ನಲ್ಲಿ ಎಲ್ಲ ಹುಡುಕಾಡಿದ್ರು. ಈಗ ಆರೋಪಿಗಳು ಉಪ್ಪಿನ ಬೆಡಗಿರಿಯಲ್ಲಿ ಅಲ್ಲಿ ಸಂಬಂಧಿಕರ ಮನೆಯಲ್ಲಿ ಬಚ್ಚಿಕೊಂಡಿದ್ರು. ಹಾಗೆ ಇಲ್ಲಿ ರಿಯಲ್ ಎಸ್ಟೇಟು, ರೌಡಿಸಮ್ ಪ್ಲಸ್ ಗಾಂಜಾ ಇವೆಲ್ಲ ಸೇರಿದ್ಮೇಲೆ ಹೇಳ್ತಾರಲ್ಲ, ಈ ಗಾಂಜಾ ಹೊಡೆದ್ಮೇಲೆ ಏನು ಖಬರ್ ಇರಂಗಿಲ್ಲ, ಹೊಗೆ ಬಿಡೋದು, ಜೊತೆಗೆ ಎಲ್ಲರನ್ನ ಹೊಗೆ ಕಾಣಿಸ್ಬಿಡೋದು. ಇಲ್ಲಿ ಮಧ್ಯಾಹ್ನ ಎಲ್ಲರೂ ಸಭೆ ಸೇರ್ತಾರೆ. ನೀವು ನೋಡ್ಬೋದು ಫೋಟೋಗಳು ಒಬ್ಬೊಬ್ರು. ಇಲ್ಲಿ ಆದ್ಮೇಲೆ ಇವತ್ತೇ ಆತನ ಎತ್ತಿ ಬಿಡಬೇಕು ಅನ್ನೋ ಅರ್ಥದಲ್ಲಿ ಬಂದಿದ್ದಾರೆ. ಆತಂದು ಮದುವೆ ಇತ್ತು ಪಾಪ 24ನೇ ತಾರೀಕಿಗೆ. ನಂತರ ಅಲ್ಲಿ ಸ್ವಲ್ಪ ಬೇಗ ಬರ್ತಾನೆ. ಯೂಶುವಲಿ ಆತ ನೈಟ್ ಲೇಟಾಗಿ ಬರ್ತಿದ್ದಂತೆ ಹೇಳ್ತಾರಲ್ಲ. ಇಲ್ಲಿ ಏನೋ ಬರ್ದಿತ್ತು, ಹೋಗೋದು ಅವತ್ತು ಹಂಗಾಯ್ತು. ಅಲ್ಲಿ ಕಾರ್ಡ್ ಅನ್ನ ಕೊಟ್ಟು ಮನೆಗೆ ಬಂದಾಗ ಶೆಕೆ ಆಗಿರ್ತದೆ. ನೀವು ನೋಡ್ಬೋದು CCTVನಲ್ಲಿ. ಬನ್ನೇನು ಮೇಲೆ ಹೊರಗಡೆ ನಿಂತಿರ್ತಾನೆ. ಪರಿಚಯಸ್ಥರು ಅಂತ ಹೇಳಿ ಅವರು ತಿವಿತಾರೆ, ಚಾಕುನಿಂದ ಹೊಡಿತಾರೆ ಅಂತ ಗೊತ್ತಿರಲ್ಲ. ಅಲ್ಲಿ ಬಂದಾಗ ಫಸ್ಟ್ ಸ್ಟ್ಯಾಬಿಂಗ್ ಆಗ್ತದೆ. ಒಳಗಡೆ ಹೋಗ್ತಾನೆ. ಒಳಗಡೆ ಹೋದ್ಮೇಲೆ ಗೇಟ್ ಜಂಪ್ ಮಾಡಿ ಸುಮಾರು ಜನ ಹೋಗ್ತಾರೆ. ಪ್ರೀ ಪ್ಲಾನ್ಡ್ ಅವ್ರಿಗಿರ್ತದೆ, ಈತಿಗೆ ಅರಿವಿರೋದಿಲ್ಲ. ಹಿಂಗಾಗ್ತದೆ. ರಿಯಲ್ ಎಸ್ಟೇಟ್ ನಲ್ಲಿ ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಈಗ ಎಲ್ಲರೂ ರಿಯಲ್ ಎಸ್ಟೇಟ್ ಅನ್ಕೋತ ಏನೋ ಮಾಡ್ತಾ ಹೋಗ್ತೀರಿ. ಒಂದು ಸೈಟ್ ಇಬ್ಬಿಬ್ಬರಿಗೆ ಸೇಲ್ ಮಾಡೋದು. 2-3 ಸತಿ ಕೆಲವೊಂದು ಜಗಳಗಳು ಕೂಡ ಆಗಿದ್ವು. ವಿಶೇಷವಾಗಿ ಸೋಗಲದವ್ರನ್ನ ತಗೊಳ್ಳೋಕೆ ಕಾರಣ, ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರಬೇಕು, ಅವರ ಮಿಸ್ಸಸ್ ಕೂಡ ಒಂದು ರೀತಿಯಿಂದ DC ಆಫೀಸ್ ಎದುರಿಗೆ ಈಗೇನು ಮೃತನ ಮೇಲೇನೆ ಒಂದಿಷ್ಟು ದೂರು ಕೊಟ್ಟಿದ್ರು ಯಾವುದೋ ಒಂದು ವಿಚಾರದಲ್ಲಿ. ಹಿಂಗೆ ಹೇಳ್ತಾರಲ್ಲ, ಈ ಮಣ್ಣು, ಈ ವಿಶೇಷವಾಗಿ ಈ ರಿಯಲ್ ಎಸ್ಟೇಟ್ನಲ್ಲಿ ಜಾಗ, ಅದು ನಿಮಗೆ ವಾಸ್ತು ಪ್ರಕಾರ ಹಚ್ಚಿ ಬಂದಿದ್ರೆ ಸರಿ ಆಗ್ತದೆ, ಇಲ್ಲಾಂದ್ರೆ ಮೇಲೆ ಕಳಿಸ್ಬಿಡ್ತದೆ. ಹೇಳ್ತಾರಲ್ಲ, ಈ ಭೂಮಿ ಕೆಲವೊಂದು ಸತಿ ಬಲಿಯನ್ನ ಕೇಳ್ತದೆ. ಆ ವಿಚಾರದಲ್ಲಿ ಇದು ಕೂಡ ಅಂತಾನೆ ಹೇಳ್ಬೋದು. ಈಗ ಇನ್ನಿಷ್ಟು ಮತ್ತೆ ಒಂದಿಷ್ಟು ಕಾಯ್ತಾ ಇದ್ದಾರೆ. ಅವರನ್ನ ಇವರು, ಇವರನ್ನ ಅವರು. ಇದು ಒಂಥರ ಗೋಲಿ ಆಡ್ದಂಗೆ ಆಗಿದೆ. ಧಾರವಾಡ ಹಿಂಗಿರ್ಲಿಲ್ಲ ಮುಂಚೆ. ಬೇಂದ್ರೆ ಅಜ್ಜನ ನಾಡಿನಲ್ಲಿ ಹಿಂಗಾಗ್ತಿರೋದು ಖೇದಕರ. ಎಚ್ಚರ, ಮೈ ಮರೆಬೇಡಿ. ಮೈ ಮರೆತ್ರೆ ಮೈ ತಣ್ಣಗಾಗ್ತದೆ. ನಮಸ್ಕಾರ. ದಿನಾಂಕ 10/4/2026 ಧಾರವಾಡ ನಗರದ ಅಶ್ಮಿ ನಗರದಲ್ಲಿ
ಒಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಫೈರೋಜ್ ಅನ್ನುವಂತ ಒಬ್ಬ ವ್ಯಕ್ತಿ 33 ವರ್ಷ, ಅವ್ರ ಮನೆಗೆ ದುಷ್ಕರ್ಮಿಗಳು ಕೆಲವರು ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಆ ಹಲ್ಲೆಯಲ್ಲಿ ಸ್ಥಳದಲ್ಲೇ ಮೃತ ಹೊಂದಿದ್ರು. ಅದಾದ್ಮೇಲೆ ನಾವು ಸ್ಥಳಕ್ಕೆ ಭೇಟಿ ನೀಡಿ ಮತ್ತೆ ಪ್ರಕರಣ ದಾಖಲು ಮಾಡಿಕೊಂಡು ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ವಿ. ಆ ಒಂದು ಪ್ರಕರಣದಲ್ಲಿ ಒಟ್ಟು 9 ಜನರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಆ 9 ಜನರನ್ನ ನಿನ್ನೆ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಮಾಡಿದಂತ ಸಂದರ್ಭದಲ್ಲಿ ಅವರು ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿ ತಗೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಮುಂದುವರೆದ ತನಿಖೆಯನ್ನ ಮಾಡುವಂತ ಕ್ರಮ ಕೈಗೊಳ್ಳಲಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿಗಳೇನಿದ್ದಾರೆ, ಪ್ರತ್ಯಕ್ಷದರ್ಶಿಗಳ ಮುಂದುವರೆದ ಮತ್ತು ಹೆಚ್ಚುವರಿ ಹೇಳಿಕೆಯನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಮತ್ತೆ ಅವರುಗಳು ಆರೋಪಿತರನ್ನ ನೋಡಿದೀವಿ ಅಂತ ಹೇಳಿರೋದ್ರ ಹಿನ್ನೆಲೆಯಲ್ಲಿ ಮತ್ತೆ ಅವರ ಡೀಟೇಲ್ಸ್ ಏನಿದೆ, ಯಾರು ಅನ್ನೋದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಟೆಸ್ಟ್ ಐಡೆಂಟಿಫಿಕೇಶನ್ ಪೀರಿಯಡ್ ಅನ್ನ ಕೂಡ ಈ ಒಂದು ಕೇಸ್ ನಲ್ಲಿ ಮಾಡಿಸಲಾಗುತ್ತೆ. ಹಂಗಾಗಿ ಅದಕ್ಕೂ ಕೂಡ ನಾವು ಮಾನ್ಯ ನ್ಯಾಯಾಲಯಕ್ಕೆ ಟೆಸ್ಟ್ ಐಡೆಂಟಿಫಿಕೇಶನ್ ಪೀರಿಯಡ್ಗೆ ಕೂಡ ಅನುಮತಿಯನ್ನ ಕೋರಲಿದ್ದೇವೆ. ಕೊಲೆಗೆ ಕಾರಣ ಏನಾದ್ರು ರಾಜಕಾರಣನೋ ಅಥವಾ ಏನಾದ್ರು ವೆಹಿಕಲ್? ಮೃತ ಹೊಂದಿರುವಂತ ವ್ಯಕ್ತಿ ಮತ್ತು ಯಾರು A1 ಆರೋಪಿ ಇದ್ದಾನೆ, ಅವರಿಬ್ಬರ ನಡುವೆ ಬಹಳ ದೊಡ್ಡ ಮಟ್ಟದ ವೈಯಕ್ತಿಕ ಸಂಘರ್ಷ. ಆ ವೈಯಕ್ತಿಕ ಸಂಘರ್ಷ ಅಂತಂದ್ರೆ ಪ್ರತಿದಿನದ ಚಟುವಟಿಕೆಯಲ್ಲಿ ಪರಸ್ಪರ ಸಂಘರ್ಷ ಆಗ್ತಾ ಇತ್ತು ಅಂತಂದು ಆರೋಪಿ ಹೇಳಿದ್ದಾನೆ. ಮತ್ತೆ ಕಂಪ್ಲೇಂಟ್ ಅಲ್ಲೂ ಕೂಡ ಇದೇ ರೀತಿ ತಮ್ಮ ವೈಯಕ್ತಿಕ ಬೆಳವಣಿಗೆ ದೃಷ್ಟಿಯಿಂದನೂ ನಿರಂತರವಾಗಿ ಕಿರಿಕಿರಿ ಮಾಡ್ತಿದ್ದ ಆರೋಪಿ ಅನ್ನುವಂಥದ್ದು ಹೇಳಿದ್ದಾನೆ. ಹಂಗಾಗಿ ಅವರ ದಿನನಿತ್ಯದ ಚಟುವಟಿಕೆಯಲ್ಲಿ ಪರಸ್ಪರ ಸಂಘರ್ಷ ಇದ್ದದ್ದು ಮುಖ್ಯ. ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ಕೆಲವು ಆರೋಪಿಗಳು ಕೂಡ ಇದ್ದಾರೆ. ಆ ಆರೋಪಿಗಳು ಪರಸ್ಪರ ಸಂಪರ್ಕ ಮಾಡಿ ಸುಮಾರು ಬಹಳಷ್ಟು ದಿನದಿಂದ ಅವರು ಒಂದು ಪ್ಲಾನ್ ಮಾಡಿ ಅವನ್ನ ಮೃತ ವ್ಯಕ್ತಿ ಏನಿದ್ದಾನೆ ಅವ್ರನ್ನ ಆರೋಪಿಗಳು ಸುಮಾರು ದಿನಗಳಿಂದ ಫಾಲೋ ಅಪ್ ಮಾಡಿದ್ದಾರೆ ಅನ್ನೋದು ಇನ್ಫಾರ್ಮೇಶನ್ ಸಿಕ್ಕಿದೆ. ಮೃತ ವ್ಯಕ್ತಿ ಏನಿದ್ದಾನೆ ಅವ್ರದ್ದು ಮದುವೆ ಇತ್ತು ಅನ್ನೋ ಕಾರಣಕ್ಕೆ ಬಹಳಷ್ಟು ಬಾರಿ ಅವನು ಎಲ್ಲೇ ಹೋದ್ರು ಬಂದು ಒಂದಷ್ಟು ಜನ ಹುಡುಗರ ಜೊತೆಗೆ, ಸಂಬಂಧಿಕರ ಜೊತೆಗೆ ಕಾರ್ಡ್ಸ್ ಕೊಡ್ಲಿಕ್ಕೆಲ್ಲ ಹೋಗ್ತಿದ್ದಂತ ಸಂದರ್ಭದಲ್ಲಿ ಆ ಮದುವೆ ಇರುವಂತದ್ರ ಬಗ್ಗೆ ಈ ಆರೋಪಿಗಳಿಗೆ ಅಂದಾಜಿಲ್ಲ. ಹುಡುಗರನ್ನ ಜೊತೆಗೆ ಇಟ್ಕೊಂಡು ಓಡಾಡ್ತಿದ್ದಾನೆ ಅಂತಂದು ಕೆಲವು ದಿನಗಳ ಕಾಲ ಹೊಂಚಾಕಿದ್ದಾರೆ ಬೇರೆ ಬೇರೆ ಸ್ಥಳದಲ್ಲಿ. ಅದಾಗಿಲ್ಲ. ಅದಾದ್ಮೇಲೆ ನಂತರ ನೇರವಾಗಿ ಮನೆಗೆ ಯಾರು ಬೇರೆ ಗಂಡ್ಮಕ್ಳು ಇಲ್ದಂತ ಸಮಯದಲ್ಲಿ ಹೋಗಿ ಹೊಡಿಬೇಕು ಅಂತಂದು ಅವರು ಪ್ಲಾನ್ ಮಾಡಿ ಆ ಒಂದು ಎಕ್ಸಿಕ್ಯೂಷನ್ ಮಾಡುವಂತದ್ದು ಕಂಡು ಬಂದಿದೆ. ಒಟ್ಟು 9 ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ದೇವೆ. ಮತ್ತೆ ಇನ್ನೂ ತನಿಖೆ ಮುಂದುವರೆದಿದೆ. ಇನ್ನೂ ಕೆಲವು ಆರೋಪಿಗಳನ್ನ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡೋದು ಬಾಕಿ ಇದೆ. ಅರೆಸ್ಟ್ ಆಗಲ್ಲ, ಅದು ಟೆಸ್ಟ್ ಐಡೆಂಟಿಫಿಕೇಶನ್ ಪೀರಿಯಡ್ ನ್ಯಾಯಾಲಯದ ಅನುಮತಿ ತಗೊಂಡು ಯಾರು ಐ ವಿಟ್ನೆಸಸ್ ಇದ್ದಾರೆ ಅವ್ರ ಕಡೆಯಿಂದ ಅಲ್ಲ, A1 ಆರೋಪಿ ಸೇರಿದಂತೆ ಈಗ FIR ಅಲ್ಲಿ 3-4 ಜನ ಹೆಸರು ಕೊಟ್ಟಿದ್ದಾರೆ. ಅದು FIR ಇಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್, ಅದ್ರಲ್ಲಿ ಸಿಗುತ್ತೆ. ಆದ್ರೆ ಈ ಎಲ್ಲಾ ಹೋಲ್ ಘಟನೆ ಕುರಿತಾಗಿ ಎಲ್ಲಾ ಆರೋಪಿಗಳ ಒಂದು ಟೆಸ್ಟ್ ಐಡೆಂಟಿಫಿಕೇಶನ್ ಮಾಡಿಸಬೇಕಾಗಿರೋದ್ರಿಂದ ಆರೋಪಿಗಳ ವಿವರವನ್ನು ನಾವು ಡಿಸ್ಕ್ಲೋಸ್ ಮಾಡ್ತೀವಿ. ಆರೋಪಿಗಳು ಏನಂತಿದ್ರೆ ಕೊಲೆ ಮಾಡಿದ ಮೇಲೆ ಯಾರು ಕೊಲೆ ಆಗಿರ್ತಾನೆ ಮೊಬೈಲ್ ಅನ್ನ ತಗೊಂಡೋಗಿದ್ರೆ ಎಲ್ಲ ಪರಾರಾಗಿದ್ರು. ನೋಡಿ, ತನಿಖೆಯ ವಿವರಗಳನ್ನ ನಾನು ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ಸಮಗ್ರ ತನಿಖೆಯನ್ನ ಮಾಡ್ತಾ ಇದ್ವಿ. ಮತ್ತೆ 10ನೇ ತಾರೀಕು ರಾತ್ರಿ ಏನ್ ಘಟನೆ ಆಯ್ತು, ಘಟನೆ ಆದ ದಿನದಿಂದ ನಮ್ಮ DCP ಲಾ ಅಂಡ್ ಆರ್ಡರ್ ಮತ್ತೆ ನಮ್ಮ DCP ಕ್ರೈಮ್ ಸೇರಿದಂತೆ ನಾನು ಇಲ್ಲಿ ಲೀಡ್ ಬಿಟ್ಟಿದ್ದು 9 ಜನ ಆರೋಪಿಗಳನ್ನ ಇಂಡಿವಿಜುವಲಿ ನಾನು ಸೇರಿದಂತೆ ನಮ್ಮೆಲ್ಲ ಅಧಿಕಾರಿಗಳು ಎನ್ಕ್ವೈರಿ ಮಾಡಿದ್ದಾರೆ, ಇಂಟ್ರಾಗೇಷನ್ ಮಾಡಿದ್ದಾರೆ. ಒಂದು ಸಮಗ್ರ ತನಿಖೆಯನ್ನ ಮಾಡ್ಲಾಗುತ್ತೆ. ಇದೊಂದು ಗಂಭೀರ ಪ್ರಕರಣ. ಯಾಕಂದ್ರೆ ಮನೆಗೆ ನುಗ್ಗಿ ಮನೆಯಲ್ಲಿರುವಂತದ್ದು ಹೊಡೆಯುವಂಥದ್ದು ಅತ್ಯಂತ ಗಂಭೀರ ಪ್ರಕರಣ. ಅಷ್ಟೇ ಗಂಭೀರತೆಯಿಂದ ಒಂದು ಅವರ ಕುಟುಂಬ ಸದಸ್ಯರು ಏನಿದ್ದಾರೆ ಅವ್ರದ್ದು ಕೂಡ ನಾವು ಹೆಚ್ಚುವರಿ ಹೇಳಿಕೆಯನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ನೋಟಿಸ್ ಕೊಡ್ತಾ ಇದ್ದೇವೆ. ಮತ್ತೆ ಬಹಳಷ್ಟು ಜನ ಈ ಪ್ರಕರಣದಲ್ಲಿ ನನಗೆ ಬೇರೆ ಬೇರೆ ಮಾಹಿತಿ ಇದೆ ಅನ್ನುವಂಥದ್ದು ಹೇಳಿರುವಂತದ್ದು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಮಾಧ್ಯಮದಲ್ಲೂ ಕೂಡ ನೋಡಿದ್ದೇನೆ. ಮತ್ತೆ ಮೃತ ಹೊಂದಿದ ವ್ಯಕ್ತಿಯ ಮನೆಗೆ ಘಟನೆ ನಡೆದ ದಿನ ಭೇಟಿ ನೀಡಿದಂತ ಸಂದರ್ಭದಲ್ಲೂ ಬಹಳಷ್ಟು ಜನ ನಮಗೆ ಇದ್ರ ಬಗ್ಗೆ ಹೆಚ್ಚುವರಿ ಮಾಹಿತಿ ಇದೆ ಅನ್ನೋದನ್ನ ಹೇಳಿದ್ದಾರೆ. ಅವ್ರು ಯಾರ್ಯಾರಿಗೆ ಮಾಹಿತಿ ಇದೆ, ಏನೇನ್ ಮಾಹಿತಿ ಇದೆ, ಏನೇನ್ ಸಾಕ್ಷ್ಯಾಧಾರಗಳಿದೆ ಅದನ್ನೆಲ್ಲ ತನಿಖಾಧಿಕಾರಿ ಮುಂದೆ ಅವರು ಹಾಜರು ಮಾಡ್ಬೇಕಾಗತ್ತೆ. ಹಾಜರು ಮಾಡಿದ್ರೆ ಇನ್ನು ಅವರ ಆರೋಪಗಳಿಂದ ಅವೆಲ್ಲವನ್ನು ಕೂಲಂಕುಷವಾಗಿ ತನಿಖೆಯಲ್ಲಿ ನಾವು ಅಳವಡಿಸಿಕೊಂಡಿದ್ದೀವಿ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ.
ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.